ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ ನಿಮಗೆ ತೊಗೊಂಬಂದನು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನೀವು ಯಾವುದು ಏನು ಅಂತೇಳಿ ನಿಮ್ಗೆ ಹೇಳೋದಾದ್ರೆ ನನ್ನ ತಮ್ನೇಲ್ನಾಗ ನೋಡೇ ಇರ್ತೀರಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ಸ್ ಮಾಡೋದಾಗೈತಿ. ಸಪೋಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಮೊದಲು ಒಂದು ವಿಡಿಯೋ ಮಾಡಿದ್ನಿ, ಭಾಳ ಹಳಿ ವಿಡಿಯೋ ಅದ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋದಾಗ ಏನಂತ ಹೇಳಿದ್ನಪ್ಪ ಅಂದ್ರೆ ನಾನು, ಸೊ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ನಾಗ ನೀವೇನಾರ ಸ್ಪಾನ್ಸರ್ಶಿಪ್ಲಿ ಎರಡು ಸ್ಟಿಕ್ಕರ್ಗಳನ್ನ ಆ್ಯಡ್ ಮಾಡಿ ನೀವು ಒಂದು ರೀಲ್ಸ್ ಮೇಲೆ ಆ್ಯಡ್ ಮಾಡಿದ್ರಪ್ಪ ಅಂದ್ರೆ ನೀವು ಆರಾಮಾಗಿ ಆ ಒಂದು ರೀಲ್ಸ್ಗಳು ಹೆಂಗೆ ವ್ಯೂಸ್ ಬರ್ತಾವಲ್ಲ ಹಂಗೆ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಬರ್ತದೆ ಅಂತ ಹೇಳಿದ್ನಿ. ಸೊ ಫ್ರೆಂಡ್ಸ್, ಅದೇ ವಿಧಾನದೊಳಗನ ಸ್ಪಾನ್ಸರ್ಶಿಪ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಈ ಒಂದು ಅಪ್ಲಿಕೇಶನ್ದಾಗ ಬರ್ತೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನೀವು ಬರೀ ಯೂಸ್ ಮಾಡೋದ್ರಿಂದ ಸಾಕು. ನಿಮ್ದು ಏನೋ ಥರ ಕ್ವಾಲಿಫಿಕೇಷನ್ನ ಅಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು, ಅಷ್ಟು ಮಂದಿ ವೀಡಿಯೋಗಳು ನೋಡಬೇಕು, ಹಂಗಿರಬೇಕು ಹಿಂಗಿರಬೇಕು, ಏನೂ ನೀವು ತಿರುಗಿಸೋವಂಥ ಅವಶ್ಯಕತೆ ಇಲ್ಲ ಈ ಒಂದು ಅಪ್ಲಿಕೇಶನ್ದಾಗ. ಬರೀ ನೀವು ಈ ಒಂದು ಅಪ್ಲಿಕೇಶನ್ದಾಗ ಬರುವಂಥ ಪ್ರತಿಯೊಂದು ಸ್ಪಾನ್ಸರ್ಶಿಪ್ ಅಂದರೆ ಅಡ್ವರ್ಟೈಸ್ಗಳನ್ನ ನೀವು ಅಪ್ಲೈ ಹೊಡಿಬೇಕು. ಅಪ್ರೂವಲ್ ಆಗಿದ್ದು ಯಾವೆಲ್ಲ ಅಪ್ರೂವಲ್ ಆಕ್ಕಾವಲ್ಲ, ಆ ಒಂದು ಅಪ್ರೂವಲ್ ಆಗಿದ್ದು ಅಂಥ ಪ್ರಾಡಕ್ಟ್ಗಳ್ನ ಅಥವಾ ಯಾವುದೋ ಒಂದು ಕಂಪನಿಗಳು ಸ್ಪಾನ್ಸರ್ಶಿಪ್ನ ನೀವು ಬರೀ ಅದ್ರ ಬಗ್ಗೆ ಒಂದು ಇಂಟ್ರೊಡ್ಯೂಸಿಂಗ್ ಕೊಟ್ರಪ್ಪ ಅಂದ್ರೆ, ಇಂಟ್ರೊಡ್ಯೂಸ್ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಆ ಒಂದು ಸ್ಪಾನ್ಸರ್ಶಿಪ್ ಪ್ರಾಡಕ್ಟ್ ಆಗಿರ್ಬೋದು, ಏನೋ ಒಂದು ನೀವು ಯಾವುದಕ್ಕೂ ಅಪ್ಲೈ ಹೊಡೆದಿರ್ತೀರಿ ಅದ್ರ ಬಗ್ಗೆ ನೀವು ರಿವ್ಯೂ ಕೊಡ್ಬೇಕು. ರಿವ್ಯೂ ಅಂತಾರೆ ವಿಡಿಯೋ ಮಾಡಬೇಕು. ಒಂದು ವಿಡಿಯೋ ಮಾಡಿ ನೀವು ಜಸ್ಟ್ ಅವ್ರಿಗೆ ಸೆಂಡರ ಮಾಡಿರಿ, ಇಲ್ಲಾಂದ್ರೆ ಅಪ್ಲೋಡರ್ ಮಾಡ್ಬೇಕು. ನೀವು ಒಂದು ಚಾನಲ್ದಾಗ ಆಗಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ನಾಗ ಆಗಿರ್ಬೋದು, ನಿಮ್ದು ಎಲ್ಲಿ ಸೋಷಿಯಲ್ ಮೀಡಿಯಾದಾಗ ನೀವು ಎಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ತಿರಲಿ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಬೆನಿಫಿಟ್ ಸಿಗ್ತಾವೆ. ಇದ್ರಾಗ ಏನು ಸಿಗ್ತಾವಪ್ಪ ಅಂದ್ರೆ ಬೆನಿಫಿಟ್ 2ರಿಂದ 3 ಬೆನಿಫಿಟ್ ಸಿಗ್ತಾವೆ ಇದ್ರಾಗ. ಅದ್ರೊಳಗೆ ಬಂದುಬಿಟ್ಟು ಒಂದೇದು ಹೇಳ್ತೀನಿ ಬೆನಿಫಿಟ್ ಯಾವುದಪ್ಪ ಅಂತೇಳಿ. ಅದ್ರೊಳಗೆ ಬಂದು ಈಗ ಯಾವುದೋ ಒಂದು ಸಪೋಸ್ ನೀವು ಒಂದು ಇಯರ್ಫೋನ್ ಬಗ್ಗೆ ಒಂದು ಯಾವುದೋ ಒಂದು ಮೊಬೈಲ್ ಬಗ್ಗೆ ನೀವು ರಿವ್ಯೂ ಕೊಟ್ಟಿರ್ತೀರಿ, ಆ ಒಂದು ಮೊಬೈಲ್ನ ನಿಮಗೆ ಕೊಟ್ಬಿಡ್ತಾರೆ ಅವರು ಗಿಫ್ಟ್ ಅಂತೇಳಿ, ರಿವಾರ್ಡ್ ಅಂತೇಳಿ. ಇನ್ನು 2ನೇ ಒಂದು ಬೆನಿಫಿಟ್ ಯಾವುದಪ್ಪ ಅಂದ್ರೆ ನಿಮ್ಗೆ ಅಮೌಂಟ್ ಕೊಡ್ತಾರೆ ಮತ್ತು. ಸೊ ಫ್ರೆಂಡ್ಸ್, ಪ್ರಾಡಕ್ಟ್ ಕೊಡ್ತಾರೆ, ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋದಿದ್ರಪ್ಪ ಅಂದ್ರೆ ಪ್ರಾಡಕ್ಟ್ ಕೊಡ್ತಾರೆ ಮತ್ತು ಆ ಒಂದು ಅಮೌಂಟ್ ಕೊಡ್ತಾರೆ ನಿಮಗೆ. ಸ್ಪಾನ್ಸರ್ಶಿಪ್ಲಿ ವಿಡಿಯೋ ಮಾಡಿದ್ದಕ್ಕೆ, ಪಬ್ಲಿಷ್ ಮಾಡಿ ಹಾಕಿದ್ದಕ್ಕೆ ನಿಮಗೆ ಅಮೌಂಟ್ ಕೊಡ್ತಾರೆ. ಇನ್ನು 3ನೇ ಒಂದು ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ನೀವು ಇಲ್ಲಂದ್ರೂ ನೀವು ಆರಾಮಾಗಿ ನೀವು ಬೇರೆ ಬೇರೆ ಥರದ ಅರ್ನಿಂಗ್ಸ್ನ ಮಾಡ್ಕೋಬೋದು ಸೈಡ್ ಬಿಸ್ನೆಸ್ ಆಗಿ. ಸೊ ಫ್ರೆಂಡ್ಸ್, ಅದು 3ನೇ ಒಂದು. ಸೊ ಫ್ರೆಂಡ್ಸ್, 3ನೇದು ಅಂದ್ರೆ ಸೈಡ್ ಎಫೆಕ್ಟ್ ಯಾವ ಥರ ಅಂದ್ರೆ ಇನ್ನೂ ಮಂದಿಗೆ ಕ್ಲಾರಿಟಿ ಸಿಕ್ಕಲಿ ತಿಳ್ಕೊತೀನಿ. ಸೊ ಫ್ರೆಂಡ್ಸ್, ನೀವು ಸ್ಪಾನ್ಸರ್ಶಿಪ್ಲಿ ಅರ್ನಿಂಗು ಮಾಡ್ತೀರಿ, ಪ್ರಾಡಕ್ಟ್ನು ನೀವು ರಿವಾರ್ಡ್ ಅನ್ನೋದು ಪಡ್ಕೊತೀರಿ. ಸೊ ಫ್ರೆಂಡ್ಸ್, ಇವು ಎರಡೂ ಬಿಟ್ಟು ಇನ್ನೂ ಒಂದು 2-3 ಥರ ಬರ್ತಾವೆ. ಸ್ಕ್ರ್ಯಾಚ್ ಕಾರ್ಡ, ಹಂಗೆ ಕೂಪನ್ಸ್ ಅಂತ ಬರ್ತಾವೆ. ಮತ್ತು ನಿಮ್ಗೆ ಏನಾರ ಒಂದು ಎಕ್ಸ್ಟ್ರಾ ನೀವು ಅಮೌಂಟ್ ಅದೇ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇವೆಲ್ಲ ಏನಕ್ಕಪ್ಪ ಅಂದ್ರೆ ಇದು ಥರ್ಡ್ ಬೆನಿಫಿಟ್. ಸೊ ಫ್ರೆಂಡ್ಸ್, ಈ ಥರ ನೀವು ಬೆನಿಫಿಟ್ಸ್ಗಳ್ನ ಪಡ್ಕೊತೀರಿ. ಹ್ಯಾಂಗೆ ಪಡ್ಕೊತೀರಪ್ಪ ಅಂದ್ರೆ ನಾ ಏನು ಈ ಒಂದು ಅಪ್ಲಿಕೇಶನ್ ಹೇಳ್ತಂದ್ರೆ, ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ನೀವು ಆರಾಮಾಗಿ ಇಲ್ಲಾಂದ್ರೆ ಒಂದು ತಿಂಗಳಿಗೆ 20,000ರಿಂದ 30,000 ರೂಪಾಯಿ ಆರಾಮ್ ಪಡ್ಕೊಬೋದು ನೋಡಿರಿ. ಎಲ್ಲ ನೀವು ಏನೂ ಖರ್ಚು ಇಲ್ಲ ನಿಮ್ಮದು, ಇದ್ರೊಳಗೆ ಏನೂ ಎಫರ್ಟ ಇಲ್ಲ, ಬರೀ ನೀವು ವಿಡಿಯೋ ಅಷ್ಟೇ ಮಾಡೋದು. ಆ ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ನೀವು ರಿವ್ಯೂ ಕೊಟ್ರಪ್ಪ ಅಂದ್ರೆ ನಿಮಗೆ ಇನ್ಸ್ಟೆಂಟಾಗಿ ನಿಮ್ಗೆ ಎಲ್ಲ ಥರ ನಿಮ್ಮ ಬೆನಿಫಿಟ್ಸ್ ಅನ್ನೋದು ಬರ್ತಾವೆ ಆಟೋಮೆಟಿಕ್ಲಿ. ಬಟ್ ಏನು ಮಾಡಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ನ ನೀವು ಪೇಷನ್ಸ್ಲಿ ಹೇಳ್ತೀನಿ, ಈ ಒಂದು ಅಪ್ಲಿಕೇಶನ್ ಯಾವ್ದು ಅಂತೇಳಿ ತಿಳ್ಕೊರಿ. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಒಂದೇನಿಲ್ಲ ಇದ್ರಾಗ, ನಿಮಗೆ 2 ಅಪ್ಲಿಕೇಶನ್ ಕೊಡ್ತೀನಿ ನಾ. ಆ 2 ಅಪ್ಲಿಕೇಶನ್ದಾಗ ನೀವು ಯಾವ್ದು ಬೇಕಾದ ಅಪ್ಲಿಕೇಶನ್ದಾಗ ನೀವು ಅಪ್ಲೈ ಮಾಡಿ ಅಪ್ರೂವಲ್ ಸಿಕ್ತಪ್ಪ ಅಂದ್ರೆ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನೀವೇನಾರ ಒಂದು ರೇಂಜಿಗೆ, ಒಂದು ಲೆವೆಲಿಗೆ ನೀವೇನಾರ ಇನ್ಫ್ಲೂಯೆನ್ಸ್ ಆಗಿದ್ರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಭಾಳ ಸೆಲೆಬ್ರಿಟಿ ಆಗಿದ್ರಪ್ಪ ಅಂದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಂತ ತುಪ್ಪದಾಗಿದ್ದಂಗೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ತೀರಿ. ಬರೀ ಹೆಂಗಿದ್ರೆ ತಡ ಮಾಡೋದು ಬೇಡ, ಯಾವ ಒಂದು ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ಈಗ ಪ್ಲೇಸ್ಟೋರ್ನ ಓಪನ್ ಮಾಡಿ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದೇ ಅಪ್ಲಿಕೇಶನ್ ಏನಂತ ಸರ್ಚ್ ಮಾಡ್ದನಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಲೈಟೆಂಟ್ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನೀವು ನೋಡ್ಕೋಬೋದು ಕರೆಕ್ಟಾಗಿ. ಇದ್ರ DP, ಇದ್ರದ್ದು ಐಕಾನ, ಎಷ್ಟು ಮಂದಿ ಡೌನ್ಲೋಡ್ ಮಾಡ್ಯಾರು, ಎಷ್ಟು ರೇಟಿಂಗ್ ಐತಿ, ಎಷ್ಟು MB ಐತಿ, ಇದರದ್ದು ಪ್ರತಿಯೊಂದು ನೀವು ಇಲ್ಲಿ ನೋಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ಏನೂ ಇಲ್ಲ, ಬರೀ ನಿಮ್ಮೊಂದು ಗೂಗಲ್ ಅಕೌಂಟ್ ಕೇಳ್ತಾನು. ನೀವು ಯಾವ ಒಂದು ಸೋಷಿಯಲ್ ಮೀಡಿಯಾದಾಗ ಭಾಳ ಇನ್ಫ್ಲೂಯೆನ್ಸ್ ಆಗಿರಿ, ಯಾವ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಕೊಡ್ತೀರಿ ಅಂತ ಕೇಳ್ತಾನು. ಅದ್ರೊಳಗೆ ಇನ್ಸ್ಟಾಗ್ರಾಮ್ ಕೇಳ್ತಾನು, ಯೂಟ್ಯೂಬ್ ಕೇಳ್ತಾನು, ಫೇಸ್ಬುಕ್ ಕೇಳ್ತಾನು. ಕೆಲವ್ರಿಗೆ ಏನು ಕೇಳ್ತಾನಪ್ಪ ಅಂದ್ರೆ ಬೇರೆ ಬೇರೆ ಒಂದು ಯಾವುದಪ್ಪ ಅಂದ್ರೆ ಟೆಲಿಗ್ರಾಮ್ ಕೇಳ್ತಾನೆ ಒಬ್ಬೊಬ್ಬರಿಗೆ. ಸೊ ಫ್ರೆಂಡ್ಸ್, ನಿಮಗೆ ಜಾಸ್ತಿ ನೀವು ಯೂಟ್ಯೂಬ, ಇನ್ಸ್ಟಾಗ್ರಾಮ ಎರಡರೊಳಗೆ ಒಂದು ಕೊಡ್ರಿ. ಯಾಕಪ್ಪ ಅಂದ್ರೆ 4 ಪ್ರಕಾರ 2ರಾಗ ಒಂದ್ರೊಳಗೆ ನೀವು ಭಾಳ ಅಂದ್ರೆ ಇನ್ಫ್ಲೂಯೆನ್ಸ್ ಆಗಿರ್ತೀರಿ, 2ರಾಗ ಒಂದ್ರಾಗ ಭಾಳ ಯೂಸ್ ಆಕೈತಿ ಎಲ್ಲರಿಗೂ. ಅತಿ ಹೆಚ್ಚು ಜನ ಅದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು 2ರಾಗ ಒಂದು ಕೊಡ್ರಿ ಅಂತ ಹೇಳ್ತೀನಿ.
ಮತ್ತು ಇದ್ರ ರೇಟಿಂಗ್ ನೋಡ್ಬೋದು ನೀವು, 4.2 ರೇಟಿಂಗ್ ಐತಿ. 36,000 ರಿವ್ಯೂಸ್ ಮಂದಿ ಕೊಟ್ಟಾರ ಇದ್ರದ್ದು ರೇಟಿಂಗ್. ಮತ್ತು 21 MB ಐತಿ ಅದ. 500K ಅಂದ್ರೆ 5 ಲಕ್ಷ ಮಂದಿ ಆಲ್ರೆಡಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡತ್ತಾರ, ಅರ್ನಿಂಗ್ಸ್ ಅನ್ನೋದು ಮಾಡತ್ತಾರ. ಸೊ ಫ್ರೆಂಡ್ಸ್ ಇದ್ರೊಳಗೆ ನೀವು ತಲೆ ಕೆಡಿಸೋಂಥ ಅವಶ್ಯಕತೆ ಇಲ್ಲ. ನೀವು 0 ಫಾಲೋವರ್ಸ್ ಇದ್ರೂ ನಿಮಗೆ ಬರೀ ನೀವು ವಿಡಿಯೋ ಮಾಡಿದ್ರಪ್ಪ, ಒಂದು ವಿಡಿಯೋ ಭಾಳ ಪಬ್ಲಿಷ್ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಾಗತ್ತಪ್ಪ ಅಂದ್ರೆ ನಿಮಗೆ ಸ್ಪಾನ್ಸರ್ಶಿಪ್ ಅರ್ನಿಂಗ್ಸ್ ಕೊಡ್ತಾರೆ. ಮತ್ತು ಆ ಒಂದು ಪ್ರಾಡಕ್ಟ್ ಬಗ್ಗೆ ಏನಾರು ಮಾಡಿರ್ತಿರಲಿ, ಆ ಒಂದು ಪ್ರಾಡಕ್ಟ್ ನಿಮಗೆ ಗಿಫ್ಟಾಗಿ ಕೊಡ್ತಾರೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಬರೀ ನೀವು ವಿಡಿಯೋ ಮಾಡೋದು, ಪ್ರಾಡಕ್ಟ್ನ ಬೈ ಮಾಡೋದು ಫ್ರೀಯಾಗಿ. ಸೊ ಫ್ರೆಂಡ್ಸ್ ಇದ್ರೊಳಗೆ ಯಾವುದೇ ಥರ ಚಾರ್ಜ್ ಅನ್ನೋದು ಇರೋಂಗಿಲ್ಲ ಈ ಒಂದು ಅಪ್ಲಿಕೇಶನ್ದಾಗ. ಸೊ ಫ್ರೆಂಡ್ಸ್ ಇನ್ನು ಎರಡನೇ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ನಾನು ಬರೀ ಸ್ಪಾನ್ಸರ್ ಅಂತೇಳಿ ಸರ್ಚ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಇನ್ಫ್ಲೂಯೆನ್ಸ್ ಅಂತ ಬಂದೈತೆ, ಇಲ್ಲಿ ಇನ್ಫ್ಲೂಯೆನ್ಸ್ ಅಂತೇಳಿ ಒಂದು ಐತಿ ಪ್ಲ್ಯಾಟ್ಫಾರ್ಮ್. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಭಾಳ ಯೂಸ್ಫುಲ್ ಐತಿ ನಿಮಗೆ. ಸೊ ಫ್ರೆಂಡ್ಸ್ ಇದ್ರದ್ದು ಎರಡೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ. ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡೋ ಹೊತ್ನ್ಯಾಗ ವಿಡಿಯೋ ಅಪ್ಲಿಕೇಶನ್ ಹೆಸರು ಹೇಳೋಕ್ಕಾಗವಲ್ದು, ಅದಕ್ಕಾಗಿ. ಸೊ ಫ್ರೆಂಡ್ಸ್ 2ರಿಂದ 3 ಅಪ್ಲಿಕೇಶನ್ ಲಿಂಕ್ ಇಟ್ಟಿರ್ತೀನಿ. ಅದರೊಳಗೆ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ನೀವು ಸರ್ಚ್ ಮಾಡಿ ನೋಡ್ಕೋಬೋದು. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ರೇಟಿಂಗ್ ನೋಡ್ಬೋದು ನೀವು, 4.5 ರೇಟಿಂಗ್ ಐತಿ. 4,000 ಮಂದಿ ಆಡಿಯನ್ಸ್ ಈ ಒಂದು ಯೂಸರ್ಸ್ಗಳು ಅದಾರಲ್ಲ, ಈ ಒಂದು ಅಪ್ಲಿಕೇಶನ್ಗೆ ರಿವ್ಯೂವನ್ನು ಕೊಟ್ಟಾರು. 26 MB ಐತಿ ಈ ಒಂದು ಅಪ್ಲಿಕೇಶನ್. ಮತ್ತು ಈ ಒಂದು ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು 1 ಲಕ್ಷ ಮಂದಿ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ದಾಗ ಅರ್ನಿಂಗ್ಸ್ ಅನ್ನೋದು ಮಾಡತ್ತಾರೆ ಸ್ಪಾನ್ಸರ್ಶಿಪ್ಲಿ. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದಾಗ ನಾನು ಆಗಲೇ ಹೇಳಿದಂಗೆ ಫ್ರೀಯಾಗಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು ಕೆಳಗೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಏನೇನು ಕೊಟ್ಟಾರಲ್ಲ ಇವೆಲ್ಲ ಇವೆಲ್ಲ ಸ್ಪಾನ್ಸರ್ಶಿಪ್ಲಿ ನೀವು ವಿಡಿಯೋ ಮಾಡಬೇಕು. ಇವಾಗ ಮಾಡ್ಕೊಂಡ ನೀವು ಫ್ರೀಯಾಗಿ ಇವನ್ನ ಬೈ ಮಾಡ್ಬೋದು. ಸೊ ಫ್ರೆಂಡ್ಸ್ ಈ 2 ಅಪ್ಲಿಕೇಶನ್ ಬಗ್ಗೆ ಹೇಳಿದ್ನಿ. ಸೊ ಫ್ರೆಂಡ್ಸ್ ಈ 2 ಅಪ್ಲಿಕೇಶನ್ ಬಗ್ಗೆ ಈ ಒಂದು ವಿಡಿಯೋದಾಗ ಹೇಳ್ತೀನಿ. ನೀವು ಕೆಳಗೆ ಲಿಂಕ್ ಇಡೋತ್ನಾಗ 2ರಿಂದ 3 ಅಂತೂ ಇಟ್ಟಿರ್ತೀನಿ, 3 ಅಂತೂ ಇಡತ್ತೀನಿ. ಸೊ ಫ್ರೆಂಡ್ಸ್ ಈ ವಿಡಿಯೋ ಹೆಂಗೆ ಅನಿಸ್ತಿತ್ತು ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆಯ್ತು, ಯೂಸ್ಫುಲ್ ಅನಿಸ್ತಿಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಂಗೆ ನಾವು ಹಾಕುವಂಥ ಪ್ರತಿಯೊಂದು ಪೋಸ್ಟನ್ನು ನೀವು ನೋಡ್ಬೇಕಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅಂತೇಳಿ ಆಲ್ ಕ್ಲಿಕ್ ಮಾಡಿರಪ್ಪ ಅಂದ್ರೆ ನಮ್ಮ ಒಂದು ವಿಡಿಯೋಗಳೆಲ್ಲ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾವೆ. ಸೊ ಫ್ರೆಂಡ್ಸ್ ಇದು ಅಷ್ಟೇ ಅಲ್ಲ, ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಯಾರೆಲ್ಲ ಯೂಟ್ಯೂಬರ್ದಾರು, ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದಾರಲ್ಲ, ಅರ್ನಿಂಗ್ಸ್ ಮಾಡಬೇಕು ಸ್ಪಾನ್ಸರ್ಶಿಪ್ಪಲ್ಲಿ ಆಗಿರ್ಬೋದು, ಯಾಡ್ ಸ್ಟಿಕ್ಕರ್ಗಳನ್ನ ಹಾಕಿ ಅರ್ನಿಂಗ್ಸ್ ಮಾಡ್ಬೇಕಂತ ಯಾರೆಲ್ಲ ಅನ್ಕೊಂಡಿರಲಿ. ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತು ನಾನು ಡಿಸ್ಕ್ರಿಪ್ಷನ್ದಾಗ ಇನ್ಸ್ಟಾಗ್ರಾಮ್ನಾಗ ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ಸ್ ಯಾವ ಥರ ಮಾಡೋದು ಅಂತೇಳಿ ಒಂದು ರೀಸೆಂಟಾಗಿ ವಿಡಿಯೋ ಮಾಡೀನಿ. ಆ ಒಂದು ವಿಡಿಯೋದ ಲಿಂಕ್ ಕೆಳಗೆ ಹಾಕೀನಿ. ಅದನ್ನು ನೀವು ನೋಡ್ಕೊಂಡು ಇಷ್ಟ ಆತಪ್ಪ ಅಂದ್ರೆ ಆ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಸೊ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತೇಳಿ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತನು. ಸೊ ಫ್ರೆಂಡ್ಸ್ ಮತ್ತೆ ನೀವು ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.